ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕ್ರಿಸ್ಪಿ ಆ್ಯಂಡ್ ಸ್ಪೈಸಿ ಜೋಳದ ವಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಜೋಳದ ವಡಿಯ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದನ್ನು ತಿಂಡಿಗೂ ತಿನ್ಬಹುದು ಅಥವಾ ಟೀ ಟೈಮಲ್ಲಿ ಟೀ ಜೊತೆ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು. ಮತ್ತು ಬೇರೆ ವಡೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಜೋಳದ ವಡಿ ತುಂಬಾ ಕಡಿಮೆ ಎಣ್ಣೆ ಹೀರುತ್ತೆ. ಫ್ರೆಂಡ್ಸ್, ನಾವು ಈ ಜೋಳದ ವಡಿನ ಹೆಚ್ಚಾಗಿ ಶೇಂಗಾ ಚಟ್ನಿ ಮತ್ತು ಮೊಸರು ಜೊತೆ ತಿಂತೇವೆ. ಇದು ಕಾಯಿ ಚಟ್ನಿ ಜೊತೆ ಕೂಡ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಈ ಹೆಲ್ದಿ ವಡಿನ ಮಕ್ಕಳು ಟೊಮೆಟೊ ಸಾಸ್ ಜೊತೆ ಕೂಡ ತಿನ್ಬೋದು. ಫಸ್ಟ್ ಇವಾಗ ಜೋಳದ ವಡಿಗೆ ಹಾಕೋಕ್ಕೆ ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಧನಿಯಾ ಮತ್ತು ಜೀರಿಗೆನ ಹುರಿದಿಲ್ಲ, ಹಾಗೆ ಹಸಿದನ್ನು ಹಾಕಿದ್ದೀನಿ. ಆಮೇಲೆ ಇವಾಗ ಇದೇ ಪುಡಿಯಲ್ಲಿ ಸಿಪ್ಪೆ ಬಿಡಿಸಿದ 1 ಬೆಳ್ಳುಳ್ಳಿ, ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಇವಾಗ ಇದನ್ನು ನೈಸಾಗಿ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಜೋಳದ ವಡಿಗೆ ಹಾಕೋಕ್ಕೆ ಮಸಾಲೆ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಎತ್ತಿಡಿ. ನೆಕ್ಸ್ಟ್ ಇವಾಗ ವಡಿ ಮಾಡೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. 1 ಬೌಲಲ್ಲಿ 1 ಬಟ್ಲು ಜೋಳದ ಹಿಟ್ಟು, 1 ಬಟ್ಲು ಗೋಧಿ ಹಿಟ್ಟು, 1/4 ಕಪ್ನಷ್ಟು ಕಡಲೆ ಹಿಟ್ಟು, 1/4 ಕಪ್ನಷ್ಟು ಉದ್ದಿನ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 1-2 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ್ನು ಈ ಥರ ಅಂಗೈಯಲ್ಲಿ ತಿಕ್ಬಿಟ್ಟು ಹಾಕಬೇಕು. ಆಮೇಲೆ 1 ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಗಲೇ ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈ ಜೋಳದ ವಡಿ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇನ್ನಷ್ಟು ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವ ಬೆಲ್ಲನ್ನು ಪ್ರೆಸ್ ಮಾಡಿ. ಇವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ಬೇಕು. ಫ್ರೆಂಡ್ಸ್, ಈ ಹಿಟ್ಟನ್ನು ಬಿಸಿನೀರಲ್ಲೇ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕ್ತಾ ನಿಧಾನ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಹೋಗಬೇಕು. ಆಮೇಲೆ ಕೈಯಿಂದ ಚೆನ್ನಾಗಿ ಒತ್ತಿ ಗಟ್ಟಿ ಹಿಟ್ಟನ್ನು ಕಲಿಸ್ಬೇಕು. ಸ್ವಲ್ಪ ಕೂಡ ತಣ್ಣೀರು ಹಾಕಬಾರ್ದು, ಫುಲ್ ಬಿಸಿನೀರಲ್ಲಿ ಹಿಟ್ಟನ್ನು ನಾದಬೇಕು. ಹಿಟ್ಟನ್ನು ಸ್ವಲ್ಪ ಗಟ್ಟಿನೇ ನಾದಬೇಕು. ಫ್ರೆಂಡ್ಸ್, ಆ್ಯಕ್ಚುಲಿ ಜೋಳದ ವಡಿಯ ಟ್ರೆಡಿಷ್ನಲ್ ಮೆಥಡಲ್ಲಿ ಉದ್ದಿನ ಹಿಟ್ಟಿನ ಬದಲು ಉದ್ದಿನ ಬೇಳೆ ನೆನೆ ಹಾಕಿಬಿಟ್ಟು ರುಬ್ಬಿ ಆಮೇಲೆ ಅದನ್ನು ಹಿಟ್ಟಿಗೆ ಸೇರಿಸ್ಬಿಟ್ಟು ಕಲಸಿ ಜೋಳದ ವಡೆನ ಮಾಡ್ತಾರೆ. ನೀವು ಉದ್ದಿನ ಹಿಟ್ಟಿನ ಬದಲು ಉದ್ದಿನ ಬೇಳೆನ ರುಬ್ಬಿ ಕೂಡ ಹಾಕ್ಬೋದು. ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ರೆಡಿ ಉದ್ದಿನ ಹಿಟ್ಟನ್ನು ಬಳಸಿದ್ದೀನಿ. ಈ ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳು ಮತ್ತು ಅಳತೆಯ ಲಿಸ್ಟು ವಿಡಿಯೋ ಎಂಡಲ್ಲಿ ಬರುತ್ತೆ, ಪ್ಲೀಸ್ ಚೆಕ್ ಮಾಡಿ. ಫ್ರೆಂಡ್ಸ್, ಈ ರೆಸಿಪಿಯಲ್ಲಿ ಹಿಟ್ಟೊಂದನ್ನು ಬಿಟ್ಟು ಬೇರೆ ಎಲ್ಲ ಸಾಮಗ್ರಿಗಳನ್ನು ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬಹುದು. ಹಿಟ್ಟನ್ನು ಚೆನ್ನಾಗಿ ಗಟ್ಟಿ ಕಲಸಿದ ನಂತರ ಅದನ್ನು 1 ಗಂಟೆ ಮುಚ್ಚಿಡಬೇಕು. 1 ಗಂಟೆ ನಂತರ ಹಿಟ್ಟನ್ನು ಮತ್ತೆ ಚೆನ್ನಾಗಿ ಒತ್ತಿ ನಾದಿ. ಫ್ರೆಂಡ್ಸ್, ಬೇರೆ ಬೇರೆ ವಿಧದಲ್ಲಿ ವಡಿನ ಮಾಡ್ತಾರೆ. ನಾನಿವತ್ತು 2 ರೀತಿಯಲ್ಲಿ ವಡಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ನಾದಿದ ನಂತರ ಸ್ವಲ್ಪ ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಅಂಗೈ ಮಧ್ಯೆ ಈ ಥರ ಲೈಟಾಗಿ ಸ್ವಲ್ಪ ತಟ್ಟಿ. ಆಮೇಲೆ ಚಪಾತಿ ಮಣೆಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ಥರ ತಟ್ಟಿ ವಡಿನ ಮಾಡಬಹುದು. ಅಥವಾ ಈ ರೀತಿ ಕೂಡ ಮಾಡ್ಬೋದು. ಚಪಾತಿ ಮಣೆಗೆ ಎಣ್ಣೆ ಹಚ್ಚಿದ ಮೇಲೆ ಒಂದು ದೊಡ್ಡ ಸೈಜಿನ ಉಳ್ಳಿನ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಎಳ್ಳು ಹಚ್ಚಿ, ಆಮೇಲೆ ಲಟ್ಟಣಿಗೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಸಿ. ಸ್ವಲ್ಪ ದಪ್ಪ ಚಪಾತಿನ ಲಟ್ಸಿ. ಆಮೇಲೆ ನಿಮ್ಗೆ ಯಾವ ಸೈಜಿನ ವಡಿ ಬೇಕು ಆ ಸೈಜಿನ ಬಟ್ಲು ಅಥವಾ ಡಬ್ಬಿ ಮುಚ್ಚಳನ ತಗೊಂಡ್ಬಿಟ್ಟು ಈ ರೀತಿ ವಡಿನ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ವಡಿ ಇಷ್ಟು ದಪ್ಪ ಇರಬೇಕು.
ಈ ರೀತಿ ವಡಿನ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಮತ್ತು ಎಲ್ಲ ವಡಿ ಸೇಮ್ ಸೈಜ್ ಆಗುತ್ತೆ. ಇವಾಗ ಇದೇ ರೀತಿ ಉಳಿದೆಲ್ಲ ಹಿಟ್ಟಿನಿಂದ ವಡಿನ ಮಾಡಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಿಧಾನ ರೆಡಿ ಮಾಡಿದ ವಡಿನ ಎಣ್ಣೆಯಲ್ಲಿ ಹಾಕಿ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಬಿಟ್ಟು 2 ಸೈಡ್ ಟರ್ನ್ ಮಾಡ್ತಾ ವಡಿನ ಚೆನ್ನಾಗಿ ಫ್ರೈ ಮಾಡಿ. ಒಂದು ಸೈಡ್ ವಡಿ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿ ಈ ಸೈಡ್ ಕೂಡ ವಡಿನ ಚೆನ್ನಾಗಿ ಫ್ರೈ ಮಾಡಿ. ಸೊ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಜೋಳದ ವಡಿ ರೆಡಿಯಾಗಿದೆ. ಈ ವಡಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇನ್ನಷ್ಟು ನಾರ್ತ್ ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟಿಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.